ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರಣಾಮ್ ರೀ ಎಲ್ಲರಿಗೂ. ನೋಡ್ರಿ, ಇವತ್ತು ಕಾರವಾರ್ಗೆ ಹೊಂಟೇವಿ. ಇವಾಗ 4:30 ಆಗೈತಿ. ಈಗ ಜಸ್ಟ್ ಮುಂದೆ ಕ್ರಾಸ್ ಮಾಡಿದ್ವಿ. ಇಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರನ್ನ ಪಿಕ್ ಮಾಡಿದೇವಿ ಫೋರ್ಟ್ ಹತ್ರ. ನಮ್ದು ಕಿಲ್ಲ ಐತಲ್ರಿ ಬೆಳಗಾವ, ಅಲ್ಲಿಂದ ಈಗ ಆಲ್ರೆಡಿ ಅವ್ರ. ಆಮೇಲೆ ಮುಂದೆ ಕಾರವಾರದಾಗ ನನ್ನ ಮಕ್ಕಳು ಬರ್ತಾವ್ರಿ ಇಬ್ರು. ಅಲ್ಲಿಂದ ಅವ್ರನ್ನ ಪಿಕ್ ಮಾಡ್ತೀವಿ. ಆಮೇಲೆ ಗೋಕರ್ಣಕ್ಕೆ ಹೊಂಟೇವಿ. ಕಾರವಾರ ನೇವಲ್ ಬೇಸ್ನಾಗ ಹೊಂಟೇವಿ. ಅಲ್ಲಿ ಮೋಸ್ಟ್ ಪ್ರಾಬ್ಲಿ ಮೊಬೈಲ್ ಅಲೌ ಮಾಡೋಂಗಿಲ್ಲ. ಅಲ್ಲಿದ್ದು ಯಾವುದೂ ಕ್ಲಿಪ್ಪಿಂಗ್ ನಂಗೆ ತೋರ್ಸೋಕ್ಕಾಗಿಲ್ಲ. ಹೊರಗಿಂದ ಒಂದು ಸ್ವಲ್ಪ ತೊಗೋಬೋದು ಅಷ್ಟೇ. ಬಟ್ ಒಳಗೆ ಏನು ನಾವು ಹೋಗಿರ್ತೀವಲ್ಲ, ಅಲ್ಲಿಂದೆಲ್ಲ ಏನು ತೊಗೊಳಕ್ಕಾಗಿಲ್ಲ. ನೋಡೋಣ್ರಿ ಅಲ್ಲಿ ಏನೇನು ಏನು ನೋಡೋದಾಗ. ಇಟ್ ವಿಲ್ ನಾಟ್ ಬಿ ಪರ್ಮಿಟೆಡ್. ಎಸ್, ಪರ್ಮಿಷನೇ ಇರೋಂಗಿಲ್ಲ ಅಲ್ಲಿ, ಬಿಕಾಸ್ ಸೆಕ್ಯೂರಿಟಿ ಪರ್ಪಸ್ ಸಲುವಾಗಿ ರೀ. ನೋಡ್ರಿ ಹೋಗೋಣ. ಗೋಕರ್ಣದಾಗ ತೋರಿಸ್ತೀನಿ. ಗೋಕರ್ಣದಾಗ ಭಾಳ ಚಲೋ ಐತಿ. ಆಬ್ಸಲ್ಯೂಟ್ ಪ್ಯಾರಡೈಸ್ ಅಂತೇಳಿ ಒಂದು ಹೋಟೆಲ್ ಐತಲ್ಲಿ ಸಣ್ಣದು. ಇಟ್ಸ್ ವೆರಿ ಸಿಂಪಲ್. ನಾನ್ AC ರೂಮ್ಸ್ ಅದಾವಲ್ಲೇ. ನಾನ್ AC ರೂಮ್ಸ್ ಅದಾವ್ರಲ್ಲೇ. ಬಟ್ ಭಾಳ ಅಟ್ಮಾಸ್ಫಿಯರ್ ಚಲೋ ಐತಿ. ಆಮೇಲೆ ಬೀಚ್ ಭಾಳ ಚಲೋ ಐತಿ. ಭಾಳ ಎಂಜಾಯ್ ಮಾಡ್ತೇವೆ ನಾವು ಅಲ್ಲಿ ಯಾವಾಗೂ. ಐ ಥಿಂಕ್ ದಿಸ್ ಇಸ್ 4th or 5th ಟೈಮ್ ಅಲ್ಲಿ ನಾವು ಅಲ್ಲಿ ಹೊಂಟೇವಿ. ಇಟ್ಸ್ ಅ ಬ್ಯೂಟಿಫುಲ್ ಛೋಟು ಸಹ ಹೋಟೆಲ್. ನಡ್ರಿ ತೋರಿಸ್ತಾರಲ್ಲ ಹೆಂಗೇನಿದೆ. ಕಾರವಾರ ಟ್ರಿಪ್ ಹೋಗ್ಬೇಕಾದ್ರೆ ರೀ, ನಡು ಒಂದು ಚಿಕ್ಕಿದ್ದು ಒಂದು ಸಣ್ಣದು ಸ್ವರ್ಗ ಅಂತಂತೇನೆ ಅದಕ್ಕೆ. ಅದು ಗೋಕರ್ಣ ಬೀಚ್ ಸ್ಟೇ ನೋಡ್ರಿ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇಷ್ಟು ಬ್ಯೂಟಿಫುಲ್ ಪ್ಲೇಸ್ ಐತಿ, ಕಾಮ್ ಐತಿ, ಕೋಝಿ ಐತಿ, ಮತ್ತು ನೇಚರ್ ಮಧ್ಯಕ್ಕೆ ಐತಲ್ಲ, ಅದು ಇರೋದು ಒಂದು ಪೀಸ್ಫುಲ್ ಸ್ಟೇ. ಮುಂಚೆ ರೂಮ್ಸ್ ಒಳಗೆ ರೀ ಇನ್ನೊಂದು ಏನಂತಂದ್ರೆ ಇಲ್ಲಿ AC ಇರಲಿಲ್ಲ. ಇವಾಗ ಅವರೆಲ್ಲ AC ಅದು ಹಾಕಿದ್ದಾರೆ ಅಂತ ಅಲ್ಲಿ ಹೋದ ತಕ್ಷಣ ನಂಗೆ ಗೊತ್ತಾಯ್ತು ನನಗೆ. ಅದೊಂದು ಥ್ಯಾಂಕ್ ಗಾಡ್ ಅಂತಾನೆ. ಇಲ್ಲಾಂದ್ರೆ ಭಾಳ ಕಠಿಣ ಇರ್ತೈತೆ ಅಲ್ಲಿರೋದು. ಅದೊಂದು ಚಲೋ ಐತಿ. ಮತ್ತು ಇವಾಗ ಭಾಳ ಎಲ್ಲ ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ಎಲ್ಲ ಭಾಳ ಚೇಂಜ್ ಮಾಡಿದರು. ಮತ್ತು ಎಲ್ಲಕ್ಕಿಂತ ಬೆಸ್ಟ್ ಅಂತಂದರೆ ಫ್ಯಾಮ್ಲಿ ಜೊತೆ ಕಂಫರ್ಟೇಬಲಾಗಿ ನೀವು ಎಂಜಾಯ್ ಮಾಡ್ಬೋದು. ಅದೊಂದು ಬೆಸ್ಟ್ ಪಾರ್ಟ್ ಐತಿ. ಮತ್ತು ಯಾರು ಬೇಕೋ ಅವರಿಗೆ ಬೆಳಗ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ದೇವ್ರ ದರ್ಶನನೂ ಮಾಡ್ಕೋಬೋದು. ಆಮೇಲೆ ಬಂದು ನೀವು ಆರಾಮ್ಸೆ ನಿಮ್ಮ ಡೇ ಎಂಜಾಯ್ ಮಾಡ್ಬೋದು. ನೀವು ಎಷ್ಟು ದಿನ ಇರಬೇಕಂತೀರಿ ಅದನ್ನೆಲ್ಲ ಫಸ್ಟ್ ಕ್ಲಾಸಾಗಿ ಸಮಾಧಾನದಿಂದ ಇದನ್ನು ಮಾಡ್ಬೋದು, ಇರ್ಬೋದಲ್ಲೇ. ನಾವಲ್ಲಿ ಒಂದು ದಿನ ಸ್ಟೇ ಮಾಡಿದ್ವಿ ರೀ. ನಾವು ಮುಂಚೆ ಇದ್ವಿ, ಬಟ್ ಇವಾಗ ಒಂದು ಸ್ಟೇ ಮಾಡಿದ್ವಿ. ಆ ಬೀಚದ ಬ್ರೀಸ್, ಸನ್ಸೆಟ್, ಲಾಫ್ಟರ್ ಎಲ್ಲ ಮೂಮೆಂಟ್ಸ್ ಭಾಳ ಸ್ಪೆಷಲ್ ಆಗಿತ್ತು ರೀ. ನಮ್ಮ ಜೊತೆಗೆ ನಮ್ಮ ಫ್ರೆಂಡ್ಸ್ ಕೂಡ ಬಂದಿದ್ದರು. ಒಂದು ಫ್ಯಾಮ್ಲಿ ಆ್ಯಕ್ಚುಲಿ ಲೇಟ್ರ್ ಜಾಯ್ನ್ ಆದರು. ಯಾಕಂತಂದ್ರೆ ಇನ್ನೊಬ್ಬರು ಬರೋರಿದ್ರು, ಅದಕ್ಕೆ ಅವ್ರಿಗೆ ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂದ್ರೆ ನನ್ನ ಹಸ್ಬೆಂಡ್ ಫ್ರೆಂಡ್ ನಮ್ಮ ಜೊತೆಗೆ ಬಂದಿದ್ರು. ಇಲ್ಲೊಂದು ಭಾರಿ ಮಜಾ ಆಯ್ತು ನೋಡ್ರಿ. ಆ್ಯಕ್ಚುಲಿ ನಾವು ದಾರಿ ತಪ್ಪು ಬಿಟ್ಟಿದ್ವಿ, ಬಿಕಾಸ್ ಈಗೆಲ್ಲ ಭಾಳ ಕನ್ಸ್ಟ್ರಕ್ಷನ್ ಅದು ಮಾಡಿದಾರು ಮತ್ತು ನ್ಯಾರೋ ರೋಡ್ಸ್ ಅದಾವಲ್ಲೇ. ನಮಗೆ ಗೊತ್ತಾಗಿತ್ತು ಅದೇ ಜಾಗದಾಗ ಹೋಗಿ ವಾಪಸ್ ಬರತ್ತಿದ್ವಿ. ಬಟ್ ನಮ್ಮ ಮಕ್ಕಳೆಲ್ಲ ನಮಗೆ ಗೈಡ್ ಮಾಡಿದರು. ಅಕಾರ್ಡಿಂಗ್ಲಿ ಮತ್ತೆ ಹೋದ್ವಿ. ನೋಡ್ರಿ ಈಗ ನನ್ನ ಮಗ ಮತ್ತು ನನ್ನ ಮಗಳು ಬರ್ತಾರೋ. अभी सीधा आता रहो। हाय बेबी। और तो ईशान में टेन्यू का रास्ता पर सीधा आता रहो। हाँ, मैं बता दूंगा लोगों को, आप कट कर लो अभी। अष्टी के रुको। चलो पूरा ಒಳಗೆ ತಗೊಂಡ್ಬಿಡ ಅಲ್ಲಿಂದ. ಅವ್ರು ಆ್ಯಕ್ಚುಲಿ ನನ್ನ ಮಕ್ಕಳು ಆ್ಯಕ್ಚುಲಿ ಮುಂಚಿತವಾಗಿನ ಹೋಗಿದ್ರು, ಬಿಕಾಸ್ ಅವ್ರು ಡೈರೆಕ್ಟ್ ನಮ್ಮ ಹಾಸ್ಟೆಲ್ದಿಂದ ಅಲ್ಲಿ ಬಂದಿದ್ರು. ಮತ್ತು ನಾವು ಈ ಕಡೆಯಿಂದ ಹೋಗಿದ್ವಿ. ಅವ್ರು ಮುಂಚೆನೇ ಬಂದು ಮುಟ್ಟಿದ್ರು ಅಲ್ಲಿ. ಹಾಯ್ ಸರ್. ಹಾಂ, क्या हो गया? एक्चुअली ಏರಿಯಾ ಚೆನ್ನಾಗಿದೆ. ಇದು ಈಗ ಹೆಸರು ಕೋಕೋನಟ್ ಟ್ರೀ ಎರಡು ನೋಡೋಣ ಓಕೆ. ಹಾಂ ಬೈ ಜಾಗ ಇದು ನೋಡ್ರಿ ಗಾಯ್ಸ್, ಇದು ಲಗೂನ್ ಕೆಫೆ ಐತಿ. ಅಲ್ಲಿ ಊಟದದು ಏನು ಈ ಸಲ ಇದ್ದಿರಲಿಲ್ಲ, ಬಿಕಾಸ್ ರೇನಿ ಸ್ಟಾರ್ಟ್ ಮತ್ತು ಸಮ್ಮರ್ ಎಂಡಿಗೆ ನಾವು ಹೋಗಿದ್ವಿ. ಅದು ಊಟದ ಏನಿದ್ದಿರಲಿಲ್ಲ. ಸೊ ಈ ಕೆಫೆ ಒಳಗೆ ನಮಗೆ ಊಟ ಅರೇಂಜ್ ಮಾಡಿ ಕೊಟ್ಟಿದ್ರು ಅವರು. ಹಾಂ, मैंने भैया को बता के रखा था कि अगर मम्मा का खाना रेडी ना तो मम्मा बैठ जाओ, मेरे कार्ड कर लोगे, बैठ जाओ। ಚಾಯ ಕಾಫಿ ನೋಡ್ರಿ, ಬಂದ ತಕ್ಷಣ ನನ್ನ ಮಗಳು ಹೇಳಿದ್ಲ ಕ್ಯಾಮ್ರಾ ನನ್ನ ಕೈಯಾಗ ಕೊಡಂತ ಹೇಳಿ. ಸೊ ಈಗ ನಾ ಫ್ರೀ ಹ್ಯಾಂಡ್ ರೆಕಾರ್ಡ್ ಮಾಡ್ಬೋದು. ಆಕೆ ಬಂದ ಕೂಡಲೇ ನನಗೆ ಭಾಳ ರಿಲೀಫ್ ಆಗ್ತೈತಿ ಇಂಥದ್ರೊಳಗೆ. My favorite, yeah. I'm also eating aloo paratha, guys, and the aloo paratha is also very tasty. We are in Lagoon Cafe. She has taken it off. यूरोपियन फूड है, एक यूटेंसिल से नहीं खा सकते आप. Two young boys trying to eat pancake.
Well, originally उस पे maple syrup होना चाहिए, but with the proper pancake and maple syrup. Whoever says you cannot eat this with one utensil, sir, please. Yeah, sir. The way to eat is not through one utensil. गरम है? यम बना है? Oh, good. Really? It's spongy, इसलिए पापा को पसंद नहीं आ रहा है. You know how रसगुल्ला पसंद नहीं आता उन्हें. हाँ. हेलो. इसमें एग होता है क्या? हाँ. तभी नहीं खाती मैं. अच्छा, कल क्या खाया था? उतना खा ले चलेगा बच्चा. कहता है केक खाया था आप ही के बर्थडे में. मैंने बोला कल आपको क्या खाया? तो कल से पहले तक आप के बर्थडे. See guys, my mom's looking very cute. She's very pretty and beautiful. You can take her to be model of your dresses. Look at how beautiful the dress looks on her. She'll be a little shy, but otherwise when you bring the camera in front of her, she'll be very good. So I'm telling you, it's a very good idea. Look at her. Look at how beautiful she is. Mom, will you model for Zara? Sure. Okay. Take that shirt. I'm telling you, take that shirt. You'll not regret it. Take that shirt. She is a model for GP, but she'll also model for Zara. And then Zara will take over GP. Woo! ಎಸ್ ಗೈಸ್, ಇದು ಮುಟ್ಟಿದ್ವಿ ನೋಡ್ರಿ ಸ್ಪಾಟ್ ಮೇಲೆ. ಇದಾವಲ್ಲೇ ರೂಮ್ಸ್. ಮೊದಲೇ ಇದಿದ್ದಿರಲಿಲ್ಲ, ಏನು ಎ ಸಿ. ಇವಾಗ ಎ ಸಿ ಹಾಕಿದ್ದಾರೆ. ಐಮ್ ರಿಯಲಿ ಹ್ಯಾಪಿ. ಆ್ಯಂಡ್ ರೂಮ್ಸ್ ಎಲ್ಲ ಇವಾಗ ಭಾಳ ಚೇಂಜ್ ಮಾಡಿದ್ದಾರೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ಎರಡೂ ಚೇಂಜ್ ಮಾಡಿದರು. ದೇ ಟ್ರೈ ಟು ಮೇಡ್ ಇಟ್ ಮೋರ್ ಕಂಫರ್ಟೇಬಲ್. ಏನೋ ಇವಾಗಂತೂ ಭಾಳ ಎಲ್ಲ ಚಲೋ ಇದನ್ನು ಮಾಡಿದ್ದಾರೆ. ಆ್ಯಂಡ್ ದೆನ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ರೂಮ್ಸ್ ಆರ್, ನೀವು ಒಂದು ಜಸ್ಟ್ ಹಿಂಗೆ ಡೋರ್ ಓಪನ್ ಮಾಡಿದ್ರೆ ಕಣ್ಣೆದ್ರಿಗೇನ ಸಮುದ್ರ ಇರ್ತೈತಿ. ಸೊ ಆಮೇಲೆ ಮಯೂರ್ ನಂಗೆ ಹೇಳತ್ತಿದ್ದ, ಅಜಿತ್ಸ್ ಕಪಲ್ ಅಲ್ಲ ರೀ, ಜೂನಿಯರ್ ಅಜಿತ್ಸ್ ಕಪಲ್ ಅಂತ ಹೇಳಾಕತ್ತಿದ್ದ. ತೋ ಭಾಳ ಫನ್ ಮಾಡತ್ತಿದ್ದೀವಿ, ಮಜಾ ಬರಾಕತ್ತಿತ್ತು ಭಾಳ. ಅಲ್ಲೇ ಚಲೋ ಅನ್ಸಾಕತ್ತಿತ್ತು. ಅವರಿಬ್ಬರು ನೋಡಂತೂ ರಿಫ್ರೆಶ್ ಆಗತ್ತಿತ್ತು ಮೈಂಡೆಲ್ಲ. ಅನ್ಸಂಗೆ ಇಲ್ಲ ನಾವು ಗೋಕರ್ಣ ಒಳಗದೇವು ಅಂತೇಳಿ. ಒನ್ಸ್ ವಿ ಟೇಕ್ ದರ್ಶನ್ ಆ್ಯಂಡ್ ಕಮ್ ಬ್ಯಾಕ್, ತೋ ಐ ಜಸ್ಟ್ ಫೀಲ್ ದಟ್ ವಿ ಆರ್ ಆನ್ ಅ ಗೋವಾ ಬೀಚ್. ತೋ ಎಸ್, ಯು ಹ್ಯಾವ್ ಅ ಗ್ರೇಟ್ ಪ್ರೈವಸಿ. ಇಷ್ಟು ಪ್ರೈವಸಿ ಐತೆ ಅಲ್ಲೇ. ಮ್ಯಾರಿಡ್ ಕಪಲ್ಸ್ಗಂತೂ ಹೇಳಿ ಮಾಡಿದ್ದು ಪ್ಲೇಸ್. ಅನ್ಡೌಟೆಡ್ಲಿ ಬ್ಯೂಟಿಫುಲ್ ಪ್ಲೇಸ್. ಯಾವುದು ಜಾಸ್ತಿ ಜನ ಇರ್ತಾರೋ, ಬಟ್ ಜಾಸ್ತಿ ಇರೋಂಗಿಲ್ಲ, ಕಡಿಮೆ ಜನ ಇರ್ತಾರೆ. ಇದೆ ನೋಡ್ರಿ ರೂಮ್ಸ್ ಅದಾವ, ಬ್ಯೂಟಿಫುಲ್ ರೂಮ್ಸ್, ಸ್ಪೇಷಿಯಸ್ ರೂಮ್ಸ್ ಅದಾವು. ಆಮೇಲೆ ನಾವು 2 ಇದನ್ನು ಮಾಡಿಸಿದ್ವಿ. ತೋ ಎ ಸಿನೂ ಐತಿ, ಫ್ಯಾನ್ನೂ ಐತಿ, ಬಾತ್ರೂಮ್ನು ಠೀಕ್ ಠಾಕನ ಐತಿ. ಇಟ್ಸ್ ಗುಡ್ ಲೈಕ್. ಸೊ ಹಾರ್ಡ್ಲಿ ಆರ್ ಗೋಯಿಂಗ್ ಟು ಸ್ಪೆಂಡ್ ಟೈಮ್ ಇನ್ ದ ರೂಮ್. ಇಟ್ಸ್ ಓನ್ಲಿ ಎಟ್ ನೈಟ್ ಮಲ್ಕೊಳಕ್ಕಂತ ಬರಬೇಕು. ಅದರ್ವೈಸ್ ಎಂಟೈರ್ ಡೇ ಅಂತೂ ನಿಮ್ದು ಸಿ ಒಳಗೆ ಹೋಗ್ತೈತಿ. ಆಮೇಲೆ ಲಂಚ್ ಡಿನ್ನರ್ ಮುಗಿಸ್ಕೊಂಡು ತೋ ಏನು ಜಾಸ್ತಿ ಡಿಫ್ರೆನ್ಸ್ ಬೀಳಂಗಿಲ್ಲ. ಇಲ್ಲಿ ನೋಡ್ರಿ ನನ್ನ ಮಗಳು, ಇವಾಗ ನಾವು ಹೊಂಟೇವಿ ಚೇಂಜ್ ಮಾಡಿ ಸಿ ಕಡೆ. ಮತ್ತು ಇಲ್ಲಿ ನನ್ನ ಮಗ ಇವನು. ತೋ ಎಸ್, ವಿ ಆರ್ ಗೋಯಿಂಗ್ ದೇರ್ ಆಫ್ಟರ್ ಲಾಂಗ್ ಟೈಮ್. ತೋ ಭಾಳ ಎಕ್ಸೈಟೆಡ್ ಅದೇವು ನಾವು. ನನ್ನ ಮಗಳು ನೋಡ್ರಿ, ಇದಾಯ್ತು ನೋಡ್ರಿ, ಅದು ಎಂಟೈರ್ ಏರಿಯಾ. ಇದನ್ನು ತೋರಿಸ್ತೇನೆ ನಿಮಗೆ ನಾನು ಮುಂದೆ ಹೋಗಿದ ಕೂಡಲೇ. ಇದು ನೋಡ್ರಿ, ಜಸ್ಟ್ ಇದನ್ನು ಕ್ರಾಸ್ ಮಾಡಿದ್ರೆ ಮುಗೀತು. ಯು ಕ್ಯಾನ್ ಸಿ ದಟ್ ಎಂಟೈರ್ ಸ್ಯಾಂಡ್ ಏರಿಯಾ. ಅಲ್ಲಿಂದ ಸಿ ಕಾಣತೈತಿ. ಇಲ್ಲಿಂದ ಅಷ್ಟು ವ್ಯೂ ಅಷ್ಟು ಕ್ಲಿಯರ್ ಇಲ್ಲ, ಬಟ್ ಇದನ್ನ ಅಷ್ಟು ಚಂದ ಇದನ್ನು ಮಾಡಿದ್ದಾರೆ. ಒಂದು ಜಸ್ಟ್ ಎಂಟ್ರೆನ್ಸ್ ಹ್ಯಾಪನಿಂಗ್ ಮಾಡೋಕೆ. ತೋ ಇದನ್ನು ಹಾಕಿದ್ರು, ಬೀಚ್ ನಮ್ಮದು ಕ್ಲೀನ್ ಇಡ್ರಿ ಅಂತೇಳಿ. ತೋ ಬೋರ್ಡ್ ಹಾಕಿದ್ರು. ಇದು ಏನು ಲೀವ್ಸ್ ಕಾಣಕತ್ತಾವಲ್ರಿ ಸ್ಯಾಂಡ್ ಮೇಲೆ, ಭಾಳ ಚಂದ ಕಾಣತ್ತಿದ್ದು. ಕ್ಯಾಮ್ರಾ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅದಕ್ಕೆ. ಆಮೇಲೆ ಇದು ನೋಡ್ರಿ ಎಂಟೈರ್ ಏರಿಯಾ. ನೋಡ್ರಿ ನನ್ನ ಮಗಳು ಎಷ್ಟು ಖುಷಿಯಾಗಿದ್ದಾಳು. ನೀರಂದ್ರೆ ಸಾಕು ನಮಗೆಲ್ಲರಿಗೂ. ಭಾರಿ ಎಂಜಾಯ್ ಮಾಡಿದೆವು ನಾವು. ಈವನ್ ವೆನ್ ಐ ಡಿಂಟ್ ನೋ ಸ್ವಿಮ್ಮಿಂಗ್, ನಾವು ಬಿಂದಾಸ್ ನೀರೊಳಗೆ ಹೋಗ್ತಿದ್ನಿ ಅವಾಗ. ಅದನ್ನು ನಾವು ಐ ನೋ ಇಟ್. ತೋ ಎಸ್, ಇದೇ ಏರಿಯಾ ಆಯ್ತು ನೋಡ್ರಿ ಕಂಪ್ಲೀಟ್ಲಿ. ಅಲ್ಲಿ ಇರೋದು ನಮ್ಮ ರೂಮ್ಸ್ ಅವ. ಅಲ್ಲಿ ನಾವು ರೂಮ್ಸ್ ತೊಗೊಂಡೇವಿ. ತೋ ಹಿಂಗೈತಿದ್ದು ಏರಿಯಾ ಪೂರ. ಮುಟ್ಟಿದ್ದೀವಿ ನೋಡ್ರಪ್ಪ ಹೆವನ್ಗೆ. ಮೈ ಗಾಡ್, ಏನು ಹೇಳಿ, ಅದು ಪ್ಲೆಸೆಂಟ್ ಫೀಲಿಂಗ್. ಆ್ಯಂಡ್ ದೆನ್ ಧೂಪ್ ಬಿಸಿಲಿತ್ತು ಮೇಲೆ, ಬಟ್ ದೆನ್ ನೀರೊಳಗೆ ಎಷ್ಟು ಚಲೋ ಅನ್ಸಾಕತ್ತಿತ್ತಲ್ಲ. ಐ ಡೆಂಟ್ ಇವನ್ ಬಾದರ್ ಕಿ ಸ್ಕಿನ್ ಟ್ಯಾನ್ ಆಗ್ತದೆ ಅಂತೇಳಿ. ಆಮೇಲೆ ನೋಡ್ಬೇಕಾಗಿತ್ತು ನನ್ನ ಸ್ಕಿನ್. ಮೈ ಗಾಡ್, ಇಷ್ಟು ಕೆಟ್ಟ ಟ್ಯಾನ್ ಆಗಿತ್ತು. ಆ್ಯಂಡ್ ಐ ವಾಸ್ ರಿಯಲಿ ಟಯರ್ಡ್. 3-4 hours ನಾವು ನೀರೊಳಗೆ ಸ್ಪೆಂಡ್ ಮಾಡಿದ್ವಿ.
ಗೈಸ್ ಈಗ ನೋಡ್ರಿ ಫಸ್ಟ್ ಕ್ಲಾಸ್ ಸ್ನಾನ ಮಾಡಿ ಬಂದೀನಿ. ಐ ಮೀನ್ ನೀರಾಗ ಡುಬ್ಕಿ ಹೊಡೆದು ಬಂದೀನಿ. ಮಸ್ತ್ ಅನ್ಸೋದೈತಿ. ಭಾಳ ದಿನ ಆಯ್ತಲ್ಲ. ಭಾಳ ದಿನ ಆಗಿತ್ತು ರೀ ಇದು. ಭಾಳ ದಿನ ಆಗಿತ್ತು ಇದೆಲ್ಲ ಬಂದು ಇದು ಮಾಡಿ ಹುಡುಗರ ಸಲುವಾಗಿ. ಮತ್ತು ನಮ್ದು ಹಾಮ್ ಫೋರ್ಸಸ್ ಏನಿದೆ ನಾನು ಇವನ್ ಬೇಸ್ನಾಗಿ ನಾಳೆ ನಾವು ಹೊರದೀವಿ. ಸೊ ಅದ್ರ ಸಲುವಾಗಿ ಇಲ್ಲಿ ಬರೋದು. ಅದು ಜಸ್ಟ್ ಪ್ಲ್ಯಾನ್ಗೆ ಅಲ್ಲಿ ಹೋಗೋದು ಅಂಥೇಳಿ ಇಲ್ಲಿ ಒಂದಿನ ಜಸ್ಟ್ ಮಕ್ಕಳನ್ನ ಕರ್ಕೊಂಡು ಬಂದೇವಲ್ಲ, ಅಥವಾ ಎಂಜಾಯ್ ಮಾಡಿ ಹೋಗ್ಬೇಕಂತೇಳಿ ನನ್ನ ಮಕ್ಕಳೆಲ್ಲ ಬಂದು ದೂರ ನೀರಾಗದಾರಿತ್ತು. ಹಾಂ ಹಾಂ ಬಚ್ಚ ನೋಡ್ರಿ ಬಂದ್ರೆ ನೋಡ್ರಿ ಈಗ ಅವ್ರು ಸ್ವಲ್ಪ ಲೇಟ್ ಆಯಿತು. ದೇ ರೀಚ್ಡ್ ಒಂದು ಫ್ಯಾಮಿಲಿ ಲೇಟರ್ ಜಾಯ್ನ್ ಆಯ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗಿತ್ತು. ತೋ ಅವ್ರು ಬಂದ ಮೇಲಂತೂ ಇನ್ನೂ ಫನ್ ಜಾಸ್ತಿ ಆಗಿ ನಾವು ಭಾಳ ಎಂಜಾಯ್ ಮಾಡಿದ್ವಿ. ಕಿಡ್ಸ್ ಎಂಜಾಯ್ ಮಾಡಿದರು, ಎಲ್ಡರ್ಸ್ ಎಂಜಾಯ್ ಮಾಡಕತ್ತಿದ್ರು. ಆನೆಸ್ಟ್ಲಿ ಈ ಥರ ಮೂಮೆಂಟ್ಸ್ ಲೈಫಲ್ಲಿ ಭಾಳ ಪ್ರೆಷಿಯಸ್ ಆಗಿರ್ತಾವೆ. ಬೀಚ್, ಬ್ರೀಸ್, ಸನ್ಸೆಟ್, ಲಾಫ್ಟರ್ ಎಲ್ಲ ಮೂಮೆಂಟ್ಸ್ ಭಾಳ ಸ್ಪೆಷಲ್ ಆಗಿತ್ತು. ಇನ್ನೊಂದು ಸ್ಪೆಷಲ್ ಮಾತು ಏನು ಹೇಳ್ಬೇಕಂತಂದ್ರೆ, ನಮ್ಮ ಜೊತೆಗೆ ಒಂದು ಭಾಳ ಕ್ಯೂಟ್ ಕಪಲ್ ರೀಸೆಂಟ್ಲಿ ಎಂಗೇಜ್ ಆಗಿದ್ದಾರೆ ಮತ್ತು ಭಾಳ ಜಲ್ದಿ ಮದುವೆ ಮಾಡ್ಕೊಳ್ಳೋರು ಅದಾರು. ಅವ್ರು ನೋಡಿದ್ರಂತೂ ಎಷ್ಟು ಖುಷಿ ಆಯಿತು. ಸೋ ಪ್ಯೂರ್ ಆ್ಯಂಡ್ ಬ್ಯೂಟಿಫುಲ್ ಟುಗೆದರ್. ನಿಮ್ಮಿಬ್ಬರಿಗೂ ಹಾರ್ಟ್ಫುಲ್ ವಿಶಸ್. ನಿಮ್ಮ ಲೈಫ್ ಯಾವಾಗೂ ಪ್ರೀತಿ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಹ್ಯಾಪಿನೆಸ್ದಿಂದ ತುಂಬಿರಲಿ ಅಂತ ದೇವ್ರ ಕಡೆ ಬೇಡ್ಕೋತೀನಿ. ಆ್ಯಂಡ್ ಗಾಡ್ ಬ್ಲೆಸ್ ಯು ಗೈಸ್. ಅವ್ರ ಪೇರೆಂಟ್ಸ್ನು ನಮ್ಮ ಜೊತೆಗೇ ಇದ್ದರು. ತೋ ಇಟ್ ವಾಸ್ ಎ ಕಂಪ್ಲೀಟ್ ಫ್ಯಾಮ್ಲಿ ವೈಬ್. ನಾನು, ನನ್ನ ಹಸ್ಬೆಂಡ್, ಮಕ್ಕಳು ಎಲ್ಲರೂ ಭಾಳ ಬೆಸ್ಟ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಇಟ್ ವಾಸ್ ಲೈಕ್ ಲಿಟರಲಿ ಅನ್ಫರ್ಗೆಟಬಲ್. True. And it is hard to walk. And I am worried. ऐसा पूल है जो एक पल में ही पूल खत्म हो गया. अभी कैमरामैन आ रही है हमारी. I am holding camera because I'm worried this will break. Haja, Haja. Now cameraman. हाँ जी देखिए अजीत का ये ಇಲ್ಲಿ ನೋಡ್ರಿ ನಮ್ಮ ಅಜಿತ್ ಕಪಲ್ ಹೋಗೋದೈತಿ. ಅಂದರೆ ನಮ್ಮ ಸೈನಿಕ್ ಸ್ಕೂಲ್ದು ಒಂದು ಟೀಮ್ ಐತಿತ್ತು. ಅವ್ರದ್ದು ಜೂನಿಯರ್ ಕಪಲ್ ಅದಾರ ಇವ್ರ ಮಯೂರ್ ಮತ್ತು ಪ್ರಿಯಾಂಕಾ ಅಂಥೇಳಿ. ಇವರ ಎಂಗೇಜ್ಡ್ ಆಗಿದ್ದಾರೆ. ಇನ್ನು ಭಾಳ ಜಲ್ದಿ ಮದುವೆ ಮಾಡ್ಕೊಳ್ಳೋರು ಅದಾರು. ನೋಡ್ರಿ ಎಷ್ಟು ಕ್ಯೂಟ್ ಕಪಲ್ ಐತಿದ. ಆಮೇಲೆ ಮಯೂರ್ ನಂಗೆ ಹೇಳತ್ತಿದ್ದ ಅಜಿತ್ಸ್ ಕಪಲ್ ಅಲ್ಲ ರೀ, ಜೂನಿಯರ್ ಅಜಿತ್ಸ್ ಕಪಲ್ ಅಂತ ಹೇಳಾಕತ್ತಿದ್ದ. ತೋ ಭಾಳ ಫನ್ ಮಾಡತ್ತಿದ್ವಿ, ಮಜಾ ಬರಾಕತ್ತಿತ್ತು ಭಾಳ ಅಲ್ಲೇ. Yes, very true, very true. ಗೋಕರ್ಣಲ್ಲಿ ನಾವು ಹಿಂಗೆ ಒಂದು ಸ್ಟಾಪ್ ಮಾಡಿದ್ದಕ್ಕೆ ನಿಜಕ್ಕೂ ಸೂಪರ್ ಅನುಭವ ಇತ್ತು ರೀ. ನಾವು ಮೆನಿ ಟೈಮ್ಸ್ ಮೊದಲಾದ್ರೂ ನಾವು ಹೋಗಿದ್ದೀವಿ. ಬಟ್ ಈ ಸಲ ಏನು ನಮ್ದು ಇಲ್ಲದೆಲ್ಲ ಗ್ರೂಪ್ ಜಾಯ್ನ್ ಆಗಿತ್ತಲ್ಲ, ಅವ್ರ ಸಲುವಾಗಿ ಭಾಳ ಚಲೋ ಅನಿಸಿತು. ಆ್ಯಂಡ್ ಅವ್ರ ಜೊತೆ ಇದ್ದ ಮೇಲೆ ವೈಬ್ಸ್ ಏನು ಬರ್ತಿದ್ದಿಲ್ಲ ಅದೆಲ್ಲ ಭಾಳ ಚಲೋ ಇದ್ದು. ಸೊ ವಿ ರಿಯಲಿ ಹ್ಯಾಡ್ ಅ ಗ್ರೇಟ್ ಟೈಮ್ ವಿತ್ ದೆಮ್. ಆಮೇಲೆ ಸಮುದ್ರದ ಅಲೆಯ ಸೌಂಡ್, ಆಮೇಲೆ ಕೂಲ್ ಗಾಳಿ, ಆಮೇಲೆ ನಮ್ಮ ಜೊತೆಗೆ ಅದು ಮಕ್ಕಳು ಆಟ ಆಡೋದು, ನಮ್ಮ ಫ್ಯಾಮ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ಎಲ್ಲ ಮೂಮೆಂಟ್ಸ್ ಎಷ್ಟು ಖುಷಿ ಕೊಡಕತ್ತಿತ್ತಲ್ಲ. ಓ ಮೈ ಗಾಡ್. ಮತ್ತು ನಮ್ಮ ಜೊತೆಗಿದ್ದ ಆ ಮುದ್ದು ಜೋಡಿ ಏನೈತಲ್ರಿ, ಅವ್ರಿಗೆ ಭಾಳ ಒಳ್ಳೆ ಬ್ಲೆಸ್ಸಿಂಗ್ಸ್ ಕೊಡ್ತೇನೆ ನಾನು. ಮತ್ತು ಇವತ್ತು ಎಂಗೇಜ್ಮೆಂಟ್ ಆಗೈತೆ ನಿಮ್ದು, ಮತ್ತು ಸ್ವಲ್ಪ ದಿನದೊಳಗೆ ಮದುವೆ ಮಾಡ್ಕೋತೀರಿ. ನಿಮ್ಮ ಲೈಫ್ ಯಾವಾಗೂ ಪ್ರೀತಿಯಿಂದ, ನಗುತ್ತಾ, ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಪ್ರೀತಿಯಿಂದ ತುಂಬಿರಲಿ. ಭಾಳ ಆಶೀರ್ವಾದ ಐತಿ ನನ್ನ ಕಡೆಯಿಂದ. ನಿಮ್ಮದು ಆಶೀರ್ವಾದ ಹುಡುಗರ ಮ್ಯಾಗಿರಲಿ ಅಂತ ಮನಸ್ಸು ಪೂರ್ತಿ ಹಾರೈಕೆ ನಾನು ಮಾಡ್ತೀನಿ, ನೀವು ಎಲ್ಲ ಮಾಡಿರಿ. ಮತ್ತು ನಮ್ದೇನು ಫ್ರೆಂಡ್ಸ್, ಫ್ಯಾಮಿಲಿ, ಮಕ್ಕಳು ಎಲ್ಲರೂ ಸೇರಿಕೊಂಡು ಎಂಜಾಯ್ ಮಾಡಿದ್ವಿ. ಈ ಟ್ರಿಪ್ನು ಭಾಳ ಸ್ಪೆಷಲ್ ಆಯಿತು. ಅವ್ರು ಬಂದಿದ್ದಕ್ಕೆ ಭಾಳ ಜಾಸ್ತಿ ಸ್ಪೆಷಲ್ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಥ್ಯಾಂಕ್ ಯು ಟು ಆಲ್ ಯು ಗೈಸ್. ಅದೇನು ಹೇಳ್ತಾರಲ್ರಿ, ಕೆಲವೊಂದು ಜಾಗ ಚಲೋ ಇರ್ತೈತಿ, ಬಟ್ ಅದ್ರ ಜೊತೆಗೆ ಇರೋ ಜನ ಅದನ್ನು ಇಷ್ಟು ಮೆಮೊರೇಬಲ್ ಮಾಡ್ತಾರಲ್ಲ, ಲಿಟ್ರಲಿ ಭಾಳ ಚಲೋ ಅನ್ಸಿತ್ತು ನನಗಲ್ಲಿ ಇವ್ರ ಜೊತೆಗೆಲ್ಲ, ಎಲ್ಲರ ಜೊತೆಗೆ. ಸೊ ಎಸ್, ಈ ಗೋಕರ್ಣ ಟ್ರಿಪ್ ನಮಗೆಲ್ಲ ಭಾಳ ಚಲೋ ಮೆಮರೀಸ್ ಕೊಟ್ಟಾಗ. ನಿಮ್ಗೆ ಈ ವ್ಲಾಗ್ ಹೆಂಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನಿಮ್ಗೆ ಯಾರಿಗೆ ಅನಿಸ್ತೈತಿ ಅವರಿಗೆ ಶೇರ್ ಮಾಡಿರಿ. ಮತ್ತು ಸಿಗೋಣ ರೀ ಇನ್ನೊಂದು ಚಂದ ಇದ್ದಿದ್ದೆ ಜರ್ನಿ ಒಳಗೆ. ಅಂಟಿಲ್ ಎಲ್ಲರೂ ಖುಷಿಯಾಗಿರ್ರಿ. ಮತ್ತು ಕೀಪ್ ಸ್ಪ್ರೆಡಿಂಗ್ ಲವ್. ಟೇಕ್ ಕೇರ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೊ ಮಚ್ ಗೈಸ್, ಲವ್ ಯು ಆಲ್.